ವಿಜಯಪುರ ಪಟ್ಟಣದಲ್ಲಿ ಗ್ಯಾಸ್ ಕೊರತೆಯಿಂದ ಸೌದೆಗೆ ಮೊರೆಹೋದ ಹೋಟೆಲ್ ಮಾಲೀಕರು. ವಿಜಯಪುರ ಪಟ್ಟಣದಲ್ಲಿ ಗ್ಯಾಸ್ ಕೊರತೆಯಿಂದ ವಿಜಯಪುರ ಪಟ್ಟಣದ ಶಾಂತಿ ಸಾಗರ್ ಹೋಟೆಲ್ನಲ್ಲಿ ಸೌದೆಯಲ್ಲೇ ಅಡುಗೆ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಇದೀಗ ನಗರದ ಬಹುತೇಕ ಹೋಟೆಲ್ಗಳಲ್ಲಿ ಸೌದೆ ಒಲೆಗಳಿಂದ ಅಡುಗೆ ಸಿದ್ಧಪಡಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೌದೆ ಒಲೆಯಲ್ಲಿ ಆಹಾರ ಸಿದ್ಧಪಡಿಸಿದರೆ ಆರೋಗ್ಯಕ್ಕೆ ಉತ್ತಮ. ಆದರೆ ಸೌದೆ ಒಲೆಯಿಂದ ಅಪಾಯ ಹಾಗೂ ಕೆಲಸ ಹೆಚ್ಚು ಎಂಬ ಕಾರಣಕ್ಕೆ ಎಲ್ಲ ಹೋಟೆಲ್ ಮಾಲೀಕರು ಗ್ಯಾಸ್ ಮೊರೆ ಹೋಗದರು. ಆದರೆ ಇದೀಗ ಎಲ್ಲೆಡೆ ಗ್ಯಾಸ್ ಟ್ರಬಲ್ ಶುರುವಾಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಹಲವು ಹೋಟೆಲ್ಗಳಲ್ಲಿ ಅಡುಗೆ ಮಾಡಲು ಸೌದೆ ಬಳಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೌದೆಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ವ್ಯಾಪಾರಿಗಳು, ಸಣ್ಣ ಹೋಟೆಲ್ಗಳು, ಕ್ಯಾಂಟೀನ್ ಮಾಲೀಕರು ಟನ್ಗಟ್ಟಲೆ ಸೌದೆ ಖರೀದಿಸುತ್ತಿದ್ದಾರೆ. ವ್ಯಾಪಾರಿಗಳಿಗೆ ಹೋಟೆಲ್ಗಳಿಂದ ನಿರಂತರವಾಗಿ ಆರ್ಡರ್ಗಳು ಬರುತ್ತಿವೆ ಎಂದು ಸ್ಥಳೀಯ ಸೌದೆ ವ್ಯಾಪಾರಿಗಳು ತಿಳಿಸಿದ್ದಾರೆ. 1 ಟನ್ ಹಸಿ ಸೌದೆ 7,000 ಹಾಗೂ ಒಣಗಿದ ಸೌದೆ 9,000-12,000 ರೂಪಾಯಿ ಗಳಿಗೆ ಕಳೆದ 4 ದಿನಗಳಿಂದ ಮಾರಾಟ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಟ್ರಬಲ್ ಬಗೆಹರಿಯದಿದ್ದ ಮತ್ತಷ್ಟು ದುಬಾರಿಯಾಗಬಹುದು ಎನ್ನುತ್ತಾರೆ ಸೌದೆ ವ್ಯಾಪಾರಿಗಳು. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಅನುಭವ ಇಲ್ಲ, ಕಣ್ಣುಗಳಲ್ಲಿ ಬರುತ್ತವೆ, ಹೋಟೆಲ್ಗಳೆಲ್ಲ ಹೊಗೆ ತುಂಬುತ್ತದೆ, ತುಂಬಾ ಕಷ್ಟಕರವಾಗಿದೆ ಎಂದು ಹೋಟೆಲ್ ಮಾಲೀಕ ಶಾಂತಣ್ಣ ತಿಳಿಸಿದ್ದಾರೆ. ಗಂಡ ಬಿತ್ತು ಅಂದ್ರೆ ಕರೆಕ್ಟ್ ಆಗಿದೆ. ಗಂಡ